ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ಲೇಡೀಸ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಇದೆ ಈ ವಿಡಿಯೋದಲ್ಲಿ. ಹಾಗೆ ಗುಬ್ಬಿಗೆ ನಾನು ಫೀಡಿಂಗ್ ಸ್ಟಾಪ್ ಮಾಡಿದ್ದೀನಿ ಅಲ್ವಾ, ಹಾಗಾಗಿ ಕೆಲವೊಂದಷ್ಟು ಟಿಪ್ಸ್ನ ನಿಮಗೆ ಹೇಳೋಣ ಅಂತ ಹೇಳಿ. ಆ್ಯಕ್ಚುಲಿ ನಾವು ಫೀಡಿಂಗ್ನ ಸ್ಟಾಪ್ ಮಾಡಿದಾಗ ನಮಗೆ ಬ್ರೆಸ್ಟ್ ತುಂಬ ಪೇನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಬಿಕಾಸ್ ಮಿಲ್ಕ್ ಫಾರ್ಮ್ ಆಗ್ತಾ ಇರುತ್ತೆ. ಸೊ ನಾವು ಬೇಬಿಗೆ ಫೀಡ್ ಮಾಡದೇ ಇರೋದ್ರಿಂದ ಅದು ತುಂಬ ಪೇನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಳೆ ಕಾಲದಲ್ಲೆಲ್ಲ ಏನು ಮಾಡ್ತಿದ್ರು ಅಂದರೆ ತುಂಬ ಪೇನ್ ಬಂದ್ರೂ ಕೂಡ ಹಾಗೆ ಕಂಟ್ರೋಲ್ ಮಾಡಿಕೊಂಡು ಸುಮ್ಮನೆ ಆಗಿಬಿಡ್ತಾಯಿದ್ರು, ಹಾಸ್ಪಿಟಲ್ಗೆಲ್ಲ ಏನೂ ಹೋಗ್ದೇನೆ. ಸೊ ನಾನು ಕೂಡ ಹಾಗೆ ಮಾಡಿದ್ದೆ. ಆ್ಯಕ್ಚುಲಿ ನನಗೆ ಗುಬ್ಬಿಗೆ ಊರಿಗೆ ಕಳಿಸಿದ ಮೇಲೆ ಫಸ್ಟ್ ಡೇ ಅಂದರೆ ಮಧ್ಯಾಹ್ನ ಅವಳು ಊರಿಗೆ ಹೋಗಿದ್ದು, ಆ ನೈಟ್ ನನಗೆ ಸಿಕ್ಕಾಪಟ್ಟೆ ಪೇನ್ ಬಂದುಬಿಡ್ತು. ಒಂದು 12:30 1 o'clock ಕೂಡ ತುಂಬ ತಡ್ಕೊಂಡೆ. ನನಗದು ಪೇನ್ನ ಬೇರ್ ಮಾಡೋದಕ್ಕಾಗಲೇ ಇಲ್ಲ, ಸಿಕ್ಕಾಪಟ್ಟೆ ಪೇನ್ ಆಗ್ತಾಯಿತ್ತು. ಸೊ ನಾನು ಕಂಟ್ರೋಲ್ ಮಾಡಿ ಅಮ್ಮ ನನಗೆ ಹೇಳಿದ್ದು ತಣ್ಣೀರು ಬಟ್ಟೆ ಹಾಕಿಬಿಡು, ಸ್ವಲ್ಪ ಸರಿ ಹೋಗುತ್ತೆ ಅಂತ ಹೇಳಿದರು. ಸೊ ನಾನು ತಣ್ಣೀರು ಬಟ್ಟೆ ಹಾಕಿದ್ರೂ ಕೂಡ ಅದು ಸರಿ ಹೋಗಿರಲಿಲ್ಲ, ಸಿಕ್ಕಾಪಟ್ಟೆ ಪೇನ್ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಹಾಲನ್ನ ತೆಗೆದುಬಿಟ್ಟೆ. ಅದಾದಮೇಲೆ ಸ್ವಲ್ಪ ಪೇನ್ ರಿಲೀಫ್ ಆಯಿತು, ಮಲ್ಕೊಂಡೆ. ಬಿಕಾಸ್ ನಾಳೆಗೆ ನೋಡ್ಕೊಳ್ಳೋಣ ಅಂತ. ಅಮ್ಮ ಏನು ಹೇಳಿದ್ದು, ಆ ಥರ ತೆಗಿಬಾರ್ದು, ಯಾಕಂದರೆ ಮತ್ತೆ ಮಿಲ್ಕ್ ಫಾರ್ಮ್ ಆಗ್ತಾ ಇರುತ್ತೆ, ಅದು ಸ್ಟಾಪ್ ಆಗಲ್ಲ ಆ ಥರ ಮಾಡಿದ್ರೆ ಅಂತ ಹೇಳಿದರು. ಹಾಗಾಗಿ ನಾನು ತುಂಬ ಕಂಟ್ರೋಲ್ ಮಾಡಿದೆ. ಪೇನ್ ತುಂಬ ಜಾಸ್ತಿ ಆಯಿತು ಅಂದಾಗ ಆ ಥರ ಮಾಡಿದ್ದೆ. ಸೊ ನೆಕ್ಸ್ಟ್ ಡೇ ಕೂಡ ಹಾಗೆ ಪೇನ್ ಆಯಿತು. ಸೊ ನಾನು ಇಮಿಡಿಯೇಟಾಗಿ ಹಾಸ್ಪಿಟಲಿಗೆ ಹೋದೆ. ಡಾಕ್ಟರ್ ಏನು ಹೇಳಿದ್ರಂದರೆ, ಸೊ ಅದನ್ನು ಆ್ಯಕ್ಚುಲಿ ಸ್ವಲ್ಪ ಹಾಲೇನು ಬರುತ್ತೆ ಅದನ್ನು ಹೊರಗಡೆ ತೆಗಿಬೇಕು ಅಂತ. ಸೊ ಆ ಥರ ತೆಗೆದಾಗ ನಮಗೆ ಪೇನ್ ಸ್ವಲ್ಪ ರಿಲೀಫ್ ಆಗುತ್ತೆ. ನೀವು ಇಮಿಡಿಯೇಟಾಗಿ ಫೀಡಿಂಗ್ ಸ್ಟಾಪ್ ಆದ ತಕ್ಷಣ ನೀವು ಹಾಗೆ ಬಿಟ್ಬಿಟ್ರೆ ತುಂಬ ಪೇನ್ ಆಗುತ್ತೆ. ಹಾಗಾಗಿ ಫಸ್ಟ್ ಡೇ ಅಂದರೆ ನಾವು ಫೀಡಿಂಗ್ ಸ್ಟಾಪ್ ಮಾಡಿದ ಫಸ್ಟ್ ಡೇ ಮಾರ್ನಿಂಗ್ ಆ್ಯಂಡ್ ನೈಟು 2 times ಹೊರಗಡೆ ತೆಗಿಬೇಕು ಹಾಲನ್ನ. ಅದಾದಮೇಲೆ ನೆಕ್ಸ್ಟ್ ಡೇ 1 time ತೆಗೆದ್ರೆ ಅದೇ ಸ್ಟಾಪ್ ಆಗುತ್ತೆ ಅಂತ. ಸೊ ನಾನು ಡಾಕ್ಟರಿಗೂ ಕೂಡ ಕೇಳಿದೆ. ಅಂದರೆ ಇವಾಗ ನಮ್ಮ ಮನೇಲೆಲ್ಲ ಹೇಳಿದ್ರು ಮಿಲ್ಕ್ ಫಾರ್ಮ್ ಆಗ್ತಾ ಇರುತ್ತೆ, ಸ್ಟಾಪ್ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಡಾಕ್ಟರಿಗೆ ಹೇಳಿದೆ. ಸೊ ಡಾಕ್ಟರ್ ಏನು ಹೇಳಿದ್ರು ಅಂದರೆ, ಪಾಪು ಹಾಲು ಕುಡಿಯೋದಕ್ಕೂ ಕೂಡ ಸೊ ನೀವು ಹೊರಗಡೆ ತೆಗೆದಕ್ಕೂ ಕೂಡ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಆ ಥರದ್ದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಈ ಥರ ಮಾಡಿ ಅಂತ ಹೇಳಿದ್ರು ಡಾಕ್ಟರು. ಸೊ ಅದೇ ರೀತಿ ನಾನು ಕೂಡ ಫಾಲೋ ಮಾಡಿದೆ, ಆಯಿತಾ. ಸೊ ನಾನು ಮಧ್ಯಾಹ್ನ ಹೋಗಿದ್ದೆ ಹಾಸ್ಪಿಟಲ್ಗೆ, ಬಂದ ತಕ್ಷಣ ಒಂದು ಸ್ವಲ್ಪ ತೆಗೆದೆ. ಸೊ ನಾನು ಡಾಕ್ಟರ್ ಏನು ಹೇಳಿದ್ರು ಅದನ್ನು ಫಾಲೋ ಮಾಡಿದೆ. ಅವಾಗ ನನಗೆ ಆ್ಯಕ್ಚುಲಿ ಪೇನ್ಗಿನ್ ಏನೂ ಕೂಡ ಬರಲಿಲ್ಲ. ನಾನು ಒಂದೇ ಟೈಮ್ ಆ ಥರ ಮಾಡಿದ್ದು ಡಾಕ್ಟರ್ ಹೇಳಿದ್ಮೇಲೆ. ಅದಾದಮೇಲೆ ಫುಲ್ ಕಂಪ್ಲೀಟಾಗಿ ಪೇನ್ ಹೋಗಿಬಿಡ್ತು. ಒಂದು ಟ್ಯಾಬ್ಲೆಟ್ ಕೂಡ ಕೊಟ್ಟಿದ್ರು, ಪ್ಯಾರಾಸೆಟಮಲ್ಲು. 3 times ತೊಗೊಳ್ಳಿ, ಇಫ್ ಜಾಸ್ತಿ ಪೇನ್ ಇತ್ತು ಅಂತ ಅಂದರೆ ತೊಗೊಳ್ಳಿ, ಇಲ್ಲಾಂದರೆ ಬೇಡ ಅಂತ. ಸೊ ನಾನು ಒಂದೇ ಒಂದು ಟ್ಯಾಬ್ಲೆಟ್ ತೊಗೊಂಡಿದ್ದೆ. ಫುಲ್ ಕಂಪ್ಲೀಟಾಗಿ ಪೇನ್ ಎಲ್ಲ ಹೋಯಿತು. ಬಟ್ ಒಂದು ಸ್ವಲ್ಪ ನಮಗೆ ಅದು ಮಿಲ್ಕ್ ಫಾರ್ಮ್ ಆಗಿ ಅದೊಂದು ಸ್ವಲ್ಪ ಟೈಟ್ ಅಂತ ಅನಿಸುತ್ತೆ. ಸ್ವಲ್ಪ ಪೇನ್ ಇರುತ್ತೆ, ಜಾಸ್ತಿ ಇರಲ್ಲ. ಡಾಕ್ಟರ್ ಹೇಳಿದ್ದು ಟಿಪ್ಸ್ನೆಲ್ಲ ಫಾಲೋ ಮಾಡಾದಮೇಲೆ. ಸೊ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ, ಹಳೆ ಕಾಲದಲ್ಲಿ ಏನು ಫಾಲೋ ಮಾಡ್ತಿದ್ರಲ್ವ, ಆ್ಯಕ್ಚುಲಿ ಅಮ್ಮಂಗೆ ಹೇಳ್ತಾಯಿದ್ರು ಜ್ವರ ಎಲ್ಲ ಬಂದುಬಿಡುತ್ತೆ ಪೇನಿಗೆ, ಅಷ್ಟು ಪೇನ್ ಇರುತ್ತೆ ಅಂತ ಎಲ್ಲ ಹೇಳ್ತಾಯಿದ್ರು. ಹಾಗೆ ತಣ್ಣೀರು ಬಟ್ಟೆ ಹಾಕ್ಕೊಳ್ಳೋಕೆ ಹೇಳಿದರು ಅಮ್ಮ. ಬಟ್ ಡಾಕ್ಟರ್ ಹೇಳಿದ್ದು ಬಿಸಿ ನೀರು ಬಟ್ಟೆ ಹಾಕ್ಕೊಳ್ಳಿ ಅಂತ ಹೇಳಿ. ಸೊ ಹಳೆ ಕಾಲದಲ್ಲೆಲ್ಲ ಹಂಗೆ ಫಾಲೋ ಮಾಡ್ತಾಯಿರಲ್ವ, ಸೊ ನಾವು ಅದನ್ನೇ ಫಾಲೋ ಮಾಡ್ತಾಯಿರ್ತೀವಿ. ಬಟ್ ಆ ಪೇನ್ ತಡೆಯೋದಕ್ಕಾಗಲ್ಲ ನಮಗೆ. ಹಾಗಾಗಿ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದೆ. ಇಫ್ ನೀವು ಯಾರಾದರೂ ಆ ಥರ ಸ್ಟಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರೆ ಸೊ ನೀವು ಈ ಟಿಪ್ಸ್ನ ಫಾಲೋ ಮಾಡ್ಬೋದು ಅಂತ ಹೇಳಿ ಅಷ್ಟೇ ಈ ಒಂದು ಇನ್ಫಾರ್ಮೇಷನ್ ನಿಮ್ಮ ಜೊತೆಲಿ ಶೇರ್ ಮಾಡಿದೆ. ಹಾಗೆ ಅವರಿಂದ ಒಂದು ಸ್ವಲ್ಪ ಗಿಡಗಳನ್ನ ತೊಗೊಂಡು ಬಂದಿದ್ಯಲ್ವಾ, ಅದು ಗುಬ್ಬಿ ಊರಿಗೆ ಹೋಗೋದಕ್ಕೆ ಮುಂಚೆನೇ ನಾನು ಗುಬ್ಬಿ ಇಬ್ಬರು ಸೇರಿಕೊಂಡು ರಿಪೋರ್ಟ್ ಮಾಡಿದ್ದೀವಿ. ಅದರದ್ದೊಂದು ಸ್ವಲ್ಪ ಕ್ಲಿಪ್ಪಿಂಗ್ ಇದೆ, ಅದನ್ನು ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಈ ಹಣ್ಣುಗಳೆಲ್ಲನೂ ತಿಂದಾಗ ಅದನ್ನು ಬಿಸಾಕೋದ್ರ ಬದಲಿಗೆ ಅದರ ಸಿಪ್ಪೆನ ಈ ಥರ ನೀರಲ್ಲಿ ನೆನೆಸಿಟ್ಬಿಟ್ಟು ಒಂದು ವೀಕ್ ಅಥವಾ 15 days ಬಿಟ್ಟಾದಮೇಲೆ ನೀರೆಲ್ಲನೂ ಸೋದಿಸ್ಕೊಂಡು ಅದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಟ್ಟು ಗಿಡಕ್ಕೆ ಹಾಕಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ. ಅದು ಹೂವಿನ ಗಿಡಕ್ಕಂತೂ ತುಂಬ ಒಳ್ಳೆ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು. ಇಲ್ಲಿ ಬಂದುಬಿಟ್ಟು ಮಲ್ಲಿಗೆ ಗಿಡ ಎಲ್ಲನೂ ಕಟ್ ಮಾಡಿಬಿಟ್ಟಿದೆ. ಸೊ ಅದಕ್ಕೆ ಬೇರೆ ಗಿಡ ಏನಾದರೂ ಹಾಕಬೇಕು. ಆ ನೀರನ್ನ ಇವಾಗ ಎಲ್ಲ ಗಿಡಕ್ಕೂ ಹಾಕೋಣ ಅಂತ ಹೇಳಿ ತೊಗೊಂಡು ಬಂದೆ. ಹಾಗೆ ಗಿಡದೆಲ್ಲ ಫುಲ್ಲು ಮರ ಇದೆ, ಒಂದು ಮರದ ಎಲೆ ಎಲ್ಲ ಬಿದ್ದು ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು ಅಂತ ಹೇಳಿ ಅದೆಲ್ಲನೂ ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆ ಗುಬ್ಬಿ ಅಲ್ಲೇ ಆಟ ಆಡ್ತಾ ಇದ್ದಾಳೆ, ಅವಳನ್ನ ನೋಡ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ನನಗೆ ಭಯ ಎಲ್ಲಿ ಬಿದ್ದು ಏನಾದರೂ ಏಟ್ಕಿಟ್ ಮಾಡ್ಕೊಂಡು ಬಿಡ್ತಾಳೆ ಅಂತ ಹೇಳಿ. ಹಾಗಾಗಿ ಅವಳನ್ನ ನೋಡ್ಕೊಂಡು ಗಿಡ ಎಲ್ಲನೂ ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ನಿಮ್ಮ ಮನೇಲಿ ಯಾವುದಾದ್ರೂ ಹೂವಿನ ಗಿಡಗಳಿತ್ತು ಅಂತ ಅಂದರೆ, ಹೂವು ಬಿಡ್ತಾ ಇಲ್ಲ ಆ ಥರದ್ದು ಏನಾದರೂ ಇತ್ತು ಅಂದರೆ ಈ ಒಂದು ಫರ್ಟಿಲೈಸರ್ನ ಟ್ರೈ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ತುಂಬ ಚೆನ್ನಾಗಿ ಹೂವು ಕೂಡ ಕೊಡುತ್ತೆ. ಈ ಥರ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕೋದು ಇಷ್ಟ ಆಗಿಲ್ಲ ಅಂತಂದರೆ ಸಿಪ್ಪೆ ಎಲ್ಲನೂ ಕೂಡ ನೀಟಾಗಿ ಡ್ರೈ ಮಾಡಿಬಿಟ್ಟು ಅದನ್ನು ಪೌಡರ್ ಮಾಡಿ ಅದನ್ನು ಕೂಡ ಹಾಕ್ಬೋದು. ಬಟ್ ಅದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಎಲ್ಲ ಅದು ಸಿಪ್ಪೆಗಳೆಲ್ಲ ಡ್ರೈ ಆಗೋದಕ್ಕೆ, ಪೇಸ್ಟ್ ಮಾಡೋದಕ್ಕೆ ಎಲ್ಲ ಟೈಮ್ ತೊಗೊಳುತ್ತೆ. ಅದ್ರ ಬದಲಿಗೆ ಇದು ಬೆಸ್ಟ್ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಏನು ಸ್ಮೆಲ್ ಆ ಥರದ್ದೆಲ್ಲ ಏನೂ ಬರೋದಿಲ್ಲ. ಇದು ಫುಲ್ ಡೈಲ್ಯೂಟ್ ಆಗಿಬಿಟ್ಟಿರುತ್ತಲ್ವಾ, ಫುಲ್ ಡಿಕಂಪೋಸ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಏನು ಸ್ಮೆಲ್ ಕೂಡ ಇರಲ್ಲ. ಬಟ್ ಗಿಡ ಅಂತೂ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಆ್ಯಂಡ್ ಅದಾದ
ಅದಾದಮೇಲೆ ದಾಸವಾಳದ ಕಡ್ಡಿಗಳೆಲ್ಲ ತೊಗೊಂಡು ಬಂದಿದ್ದೆ. ಆ ಪಿಂಕ್ ಕಲರ್ ದಾಸವಾಳ ತೋರಿಸ್ದೆ ಅಲ್ವಾ ಲಾಸ್ಟ್ ವ್ಲಾಗಲ್ಲಿ, ಆ ಒಂದು ಕಡ್ಡಿ ತೊಗೊಂಡು ಬಂದಿದ್ದೆ ಕಟ್ಟಿಂಗ್ಸ್ ಎಲ್ಲನೂ ಕೂಡ. ಅದೆಲ್ಲನೂ ಇವಾಗ ನೀರಲ್ಲಿ ಹಾಕಿಟ್ಬಿಟ್ಟಿದ್ದೆ, ಬಿಕಾಸ್ ತಂದ ತಕ್ಷಣ ರಿಪೋರ್ಟ್ ಮಾಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನೀರಲ್ಲಿ ಇಟ್ಬಿಟ್ಟಿದ್ದೆ. ಅದನ್ನ ಇವಾಗ ನಾನು ರಿಪೋರ್ಟ್ ಮಾಡೋಣ ಅಂತ ಹೇಳಿ ಮಣ್ಣೆಲ್ಲ ಎತ್ತಿಟ್ಕೊಳ್ತಾ ಇದ್ದೆ. ನನ್ನ ಮಗಳು ನೋಡಿಲಿ ಪಾಟ್ ಒಳಗಡೆ ಕೋಕೋಪಿಟ್ ಎಲ್ಲನೂ ಎತ್ತಿ ಎತ್ತಿ ಹಾಕ್ತಾ ಇದ್ದಾಳೆ. ಸೊ ನಾನು ಕಾಂಪೋಸ್ಟ್ ರೆಡಿ ಮಾಡ್ಕೊಳ್ಳೋಣ, ಅಂದರೆ ಸಾಯಿಲ್ ಮಿಕ್ಸಿಂಗ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಣ್ಣು ಕೋಕೋಪಿಟ್ ಎಲ್ಲ ಮಿಕ್ಸ್ ಮಾಡೋದಕ್ಕೆ ಅಂತ ಮಣ್ಣೆಲ್ಲನೂ ಹುಡುಕ್ತಾ ಇದ್ದೆ. ಅವಳು ತೊಗೊಂಡು ಬಂದು ಕೋಕೋಪಿಟ್ ಎಲ್ಲನೂ ಕೂಡ ಪಾಟಲ್ಲಿ ಹಾಕ್ತಾ ಇದ್ಲು. ಅವಳು ಎಷ್ಟು ಬೇಗ ದೊಡ್ಡವಳಾಗ್ಬಿಟ್ಲು ಅಂತ ಅನಿಸುತ್ತೆ. ಅಂದರೆ ಇವಾಗ ಎಲ್ಲೋ ಅವಳಿಗೆ 1 ತಿಂಗಳು ಆ ಥರ ನನಗೆ ಫೀಲ್ ಇನ್ನೂ ಕೂಡ. ಬಟ್ ಆಲ್ರೆಡಿ ಅವಳು ನಡಿಯಂಗೆ ಆಗ್ಬಿಟ್ಟಿದ್ದಾಳೆ, ಅಮ್ಮಂಗೆಲ್ಲ ಹೆಲ್ಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಒಂಥರ ಕೆಲವೊಂದು ಸಲ ನೆನೆಸ್ಕೊಂಡ್ರೆ ನಿಜವಾಗ್ಲೂ ತುಂಬ ಎಮೋಷ್ನಲಾಗಿ ಅಳು ಬಂದಂಗೆ ಫೀಲ್ ಆಗಿಬಿಡುತ್ತೆ ನನಗೆ. ಎಷ್ಟು ಬೇಗ ದೊಡ್ಡವಳಾಗ್ತಿದ್ದಾಳಪ್ಪ ಇವಳು, ಏನಕ್ಕೆ ಇಷ್ಟು ಬೇಗ ಬೆಳೀತಾ ಇದ್ದಾಳೆ ಇವಳು ಅನ್ನೋ ಥರನೇ ಫೀಲ್ ಆಗುತ್ತೆ. ಬಟ್ ಇದೆಲ್ಲ ನೋಡಿದಾಗ ಒಂಥರ ಖುಷಿ ಅನಿಸುತ್ತೆ. ನಾನು ಅವಾಗವಾಗ ಅವಳದು ಹಳೆಯ ವೀಡಿಯೋಸು ಫೋಟೋಸ್ ಎಲ್ಲ ನೋಡ್ತಾ ಇರ್ತೀನಿ. ಹೆಂಗಿದ್ಲು ಇವಳು ಈಗ ಇಷ್ಟು ಬೇಗ ದೊಡ್ಡವಳಾಗ್ಬಿಟ್ಲ ಅಂತ ಅನಿಸುತ್ತೆ. ಅದು ನಿಂತ್ಕೊಂಡಾಗ ಒಂದು ಸ್ವಲ್ಪ ಹೈಟ್ ಬರೀ ಕಾಣಿಸ್ತಾಳಲ್ಲ, ಹಾಗಾಗಿ ಎಷ್ಟು ಬೇಗ ಬೆಳೀತಾ ಇದ್ದಾಳೆ ಇವಳು ಅನ್ನೋ ಥರ ಅನಿಸ್ತಾ ಇರುತ್ತೆ ನನಗೆ. ಮಕ್ಕಳೇ ಹಾಗೆ ಅಲ್ವಾ, ಬೇಗ ಬೆಳೆದು ಬಿಡ್ತಾರೆ. ಇವಳು ನೋಡಿ ನಾನು ಆ ಗಿಡನ ನೆಡ್ತಾ ಇದ್ದೀನಿ, ಅವಳು ಅದನ್ನು ಕಿತ್ತು ಹಾಕ್ತಾ ಇದ್ದಾಳೆ. ಅಂತೂ ಫುಲ್ ಕೋಪ ಬರ್ತಾ ಇತ್ತು ಅವಳಂಗೆ ಮಾಡಬೇಕಂದ್ರೆ. ನಾನು ಹೇಳಿ ಸಾಕಾಯಿತು, ಸುಮ್ಮನಿರು ಅಂತ. ಅವಳು ನೀನೇನಾದರೂ ಹೇಳ್ಕೊಂಡು ನಾನು ಮಾಡೋದೇ ಮಾಡ್ತೀನಿ ಅನ್ನೋ ಥರ ಮಾಡ್ಕೊಂಡಿದ್ದಾಳೆ. ಸೊ ಹಂಗೂ ನೋಡಿದೆ, ಸರಿ ಕಿತ್ತಾಕೊಂಡ್ಬಿಟ್ಟು ಬಿಟ್ಬಿಟ್ಟೆ. ಆಮೇಲೆ ಮತ್ತೆ ಎಲ್ಲ ನೀಟಾಗಿ ರಿಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನಂದರೆ ಬರೀ ಕೋಕೋಪಿಟಲ್ಲೇ ಹಾಕ್ತಾಯಿದ್ದೀನಿ, ಯಾಕಂದರೆ ಕೋಕೋಪಿಟಲ್ಲಿ ಹಾಕಿದ್ರೆ ರೂಟ್ಸ್ ಬೇಗ ಬರುತ್ತೆ ಅನ್ನೋ ರೀಸನ್ನಿಗೆ ಬರೀ ಕೋಕೋಪಿಟೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಮರಳು ಕೂಡ ನೋಡಿದೆ, ಮರಳು ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಖಾಲಿ ಆಗಿಬಿಟ್ಟಿದೆಯಾ ಏನು. ಲಾಸ್ಟ್ ಟೈಮ್ ಹಾಕಿದ್ನಲ್ವ ಅದು ಮರ್ತೋಗ್ಬಿಟ್ಟಿದೆ ನನಗೆ, ಖಾಲಿಯಾಗಿದೆಯಾ ಏನು ಅಂತ ಹುಡುಕದೆ ಸಿಕ್ಕಲಿಲ್ಲ. ಹಾಗಾಗಿ ಬರೀ ಕೋಕೋಪಿಟಲ್ಲೇ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ನೀರಲ್ಲಿ ಹಾಕೋಣ, ಇನ್ನೊಂದೆರಡು ಕಡ್ಡಿ ನಾರ್ಮಲ್ ಮಣ್ಣಲ್ಲಿ ಹಾಕೋಣ ಅಂತ ಅಂದ್ಕೊಂಡೆ. ಬಟ್ ನೀರಲ್ಲಿ ಹಾಕೋದು ಬೇಡ ಅಂತ ಹೇಳಿಬಿಟ್ಟು ಬರೀ ಕೋಕೋಪಿಟಲ್ಲೇ ಹಾಕ್ತಾಯಿದ್ದೀನಿ. ನೋಡಿ ನಾನು ಹಾಕ್ತಂಗೆ ಕಿತ್ತು ಹಾಕ್ತಾಯಿದ್ದಾಳೆ. ಎಷ್ಟು ತರಲೆ ಮಾಡ್ತಾಳೆ ಅಂದರೆ ಇವಳಂತೂ ನಿಜವಾಗ್ಲೂ ಸಾಕಾಗುತ್ತೆ. ಬಟ್ ಇವಳು ಇರಲಿಲ್ವಲ್ಲ ಆ ಟೈಮಲ್ಲಿ ನಾನು ವೀಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ. ನೋಡಬೇಕಾದ್ರೆ ಒಂಥರ ಖುಷಿ ಅನ್ನಿಸ್ತಿತ್ತು, ಎಷ್ಟು ಕ್ಯೂಟ್ ಇದ್ದಾಳೆ ಇವಳು ಗುಬ್ಬಿ ಅಂತ. ಚೆನ್ನಾಗಿದ್ದಾಳೆ, ಬೇಗ ಗ್ರೋ ಆಗ್ತಿದ್ದಾಳೆ. 1 ನಿಮಿಷ ಸುಮ್ಮನೆ ಇರ್ತಾಳೆ ನೋಡಿ, ಏನಾದರೂ ಒಂದು ಕಿತಾಪತಿ ಮಾಡ್ತಾನೇ ಇರ್ತಾಳೆ. ಇವಳನ್ನ ಹಿಡಿಯೋದೇ ಒಂದು ದೊಡ್ಡ ಕೆಲಸ ನಮ್ಗಳಿಗೆ. ಹಾಗೆ ಲಾಸ್ಟ್ ವ್ಲಾಗಲ್ಲಿ ನಾನು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ನ ರೆಫರ್ ಮಾಡಿದ್ದೆ ಅಲ್ವಾ. ನಾನು ಸ್ಟಾರ್ಟಿಂಗೇ ಹೇಳಿದೆ, ವಿಡಿಯೋ ಸ್ಟಾರ್ಟಿಂಗಲ್ಲಿ ಒಂದೊಳ್ಳೆ ಆಪರ್ಚುನಿಟಿ ಲೇಡೀಸಿಗೆ, ವಿಡಿಯೋನ ಎಂಡ್ವರೆಗೂ ನೋಡಿ ಅಂತ. ಏನು ಅಂತ ಹೇಳ್ತೀನಿ. ಸೊ ಇದು ವರ್ಕ್ ಫ್ರಮ್ ಹೋಮ್ ಜಾಬು ಯಶ್ಬೀಸ್ ಕಂಪನಿ ಅಂತ ಹೇಳಿಬಿಟ್ಟು ನಾನು ಪ್ರೀವಿಯಸ್ ವ್ಲಾಗ್ಗಳಲ್ಲೂ ಕೂಡ ಹೇಳಿದ್ದೀನಿ, ಒಂದು 2-3 ವ್ಲಾಗ್ಗಳಲ್ಲಿ. ಸೊ ಯಶ್ಬೀಸ್ ಕಂಪನಿ ಬಂದು ಗೌರ್ಮೆಂಟ್ ಕಡೆಯಿಂದ ಅಪ್ರೂವ್ಡ್ ಆಗಿ ಬಂದಿರೋಂತಹ ಒಂದು ಟ್ರಸ್ಟೆಡ್ ಕಂಪನಿ, ಓಕೆನಾ. ಸೊ ಇದರಲ್ಲಿ ಯಾವುದೇ ಫೇಕ್ ಅಥವಾ ಫ್ರಾಡ್ ಯಾವುದೂ ಕೂಡ ಇಲ್ಲ. ಸೊ ನಾನು ಸ್ವಲ್ಪ ಹೇಳೋದನ್ನು ಕಮ್ಮಿ ಮಾಡಿದ್ದೆ, ಬಿಕಾಸ್ ಲಾಸ್ಟ್ ವ್ಲಾಗಲ್ಲೇ ಹೇಳ್ದಂಗೆ ಕೆಲವರು ಸುಮ್ಮನೆ ಫೇಕ್ ಅಂತ ಎಲ್ಲ ಕಮೆಂಟ್ ಮಾಡ್ತಿರ್ತಾರೆ, ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ದೆ. ಬಟ್ ಮತ್ತೆ ನಾನು ಹೇಳ್ತಿದ್ದೀನಿ, ಬಿಕಾಸ್ ಬೇರೆ ಲೇಡೀಸ್ಗೆ ಹೆಲ್ಪ್ ಆಗೋ ಥರ ಇದ್ದರೆ ಅವರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು. ಸೊ ನಂದು ID ಕೂಡ ಇದೆ, ನಾನು ಯಾವಾಗ ನನಗೆ ಫ್ರೀ ಇರುತ್ತೆ ಆ ಟೈಮಲ್ಲಿ ನಾನು ಕೆಲಸ ಮಾಡ್ತಿರ್ತೀನಲ್ವ. ಸೊ ಹಂಗಾಗಿ ನನ್ನ ಐಡಿಲೂ ಕೂಡ ಅರ್ನಿಂಗ್ಸ್ ಆಗ್ತಾಯಿದೆ. ನನ್ನ ಐಡಿನ ನಾನು ನಿಮಗೆ ಶೋ ಮಾಡ್ತೀನಿ ನೆಕ್ಸ್ಟ್ ವ್ಲಾಗ್ಗಳಲ್ಲಿ. ಲೇಡೀಸು ಆರಾಮಾಗಿ ಮನೇಲೇ ಕೂತ್ಕೊಂಡು ಒಂದು 3-4 ಅವರ್ಸ್ ವರ್ಕ್ ಮಾಡಿದ್ರೇ ದಿನಕ್ಕೆ, ವೀಕ್ಲಿ ಹಾಗೆ ಮಂತ್ಲಿ ಈ ಥರದ ಅರ್ನಿಂಗ್ಸ್ ಎಲ್ಲನೂ ಕೂಡ ತೊಗೊಳ್ಬಹುದು. ಆ್ಯಂಡ್ ತುಂಬ ಒಳ್ಳೆ ಕಂಪನಿ ಅಂತಲೇ ಹೇಳ್ಬೋದು. ಇವನ್ ನನಗೆ ಪ್ರಾಡಕ್ಟ್ಸು ಕೂಡ ಕಳಿಸ್ಕೊಟ್ಟಿದ್ದಾರೆ, ಶಾಂಪು ಆಗಿರ್ಬೋದು, ಹಾಗೆ ಫೇಸ್ ಕ್ರೀಮ್, ಮಾಯ್ಶ್ಚರೈಸರ್ ಎಲ್ಲವೂ ಕೂಡ ಪ್ರಾಡಕ್ಟ್ಸ್ ಬಂದಿದೆ ಆ ಯಶ್ಬೀಸ್ ಬ್ರ್ಯಾಂಡ್ ಕಡೆಯಿಂದನೇ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸು ಕೂಡ, ನಾನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಕೆಲವೊಂದಷ್ಟು ಲೇಡೀಸ್ದು ಅವ್ರು ತೊಗೊಂಡಿರೋಂತಹ ಇನ್ಕಮ್ ಅದೆಲ್ಲನೂ ಕೂಡ ನಿಮ್ಮ ಜೊತೆಲಿ ಇವಾಗ ಶೇರ್ ಮಾಡ್ತೀನಿ. ಸೊ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿಯೋಕ್ಕಾಗದೇ ಇರೋವಂಥವ್ರು ಆರಾಮಾಗಿ ಮನೇಲೆ ಕೂತ್ಕೊಂಡು ಅರ್ನಿಂಗ್ಸ್ನ ಮಾಡಬಹುದು. ಒಂದು ತುಂಬ ಜನ ಫೇಕ್ ಆ ಥರದ್ದೆಲ್ಲ ಅಂದ್ಕೊಳ್ತಾರೆ. ಇದು ಹೇಗೆ ಕಂಪನಿ ಅಂತಂದರೆ 1 ಟೈಮ್ ಇನ್ವೆಸ್ಟ್ಮೆಂಟು. ಸೊ ಇದು 1 ಟೈಮ್ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಅದಾದಮೇಲೆ ನಾವು ಅರ್ನಿಂಗ್ಸ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ 1 ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗುತ್ತೆ. ನಾನು ಪ್ರೀವಿಯಸ್ ವ್ಲಾಗ್ಗಳೆಲ್ಲ ಹೇಳಿರಲಿಲ್ಲ ಇದನ್ನು, ಇದೇ ವ್ಲಾಗಲ್ಲಿ ನಾನು ಫಸ್ಟ್ ಹೇಳ್ತಿರೋದು. ಸೊ 1 ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಸೊ ಇನ್ವೆಸ್ಟ್ ಮಾಡಿ ನೆಕ್ಸ್ಟ್ ನಾವು ಅರ್ನಿಂಗ್ಸ್ ಮಾಡ್ಕೊಳ್ತಾ ಹೋಗ್ಬೋದು. ಸೊ ನಾವು ಹೇಗೆ ವರ್ಕ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದೇ ಫ್ಯಾಮಿಲಿಯಲ್ಲಿ ತುಂಬ ಜನ ಕೆಲಸ ಮಾಡಿ ಒಂದೊಳ್ಳೆ ಇನ್ಕಮ್ನೇ ತೊಗೊಳ್ತಾ ಇದ್ದಾರೆ. ಪ್ರೀತಿ ಅಂತ ಇರ್ಬೋದು, ಹಾಗೆ ನೇತ್ರ ಅಂತ ಇರ್ಬೋದು, ಅವ್ರದ್ದೆಲ್ಲರದು ID ಕೂಡ ನಿಮಗೆ ಇವಾಗ ಶೋ ಮಾಡ್ತೀನಿ. ಸೊ ಅವಾಗ ನಿಮಗೊಂದು ಟ್ರಸ್ಟ್ ಬರುತ್ತೆ. ತುಂಬ ಜನ ಫೇಕ್ ಆ ಥರದ್ದೆಲ್ಲ ಹೇಳ್ತಿರ್ತಾರೆ, ಹಾಗಾಗಿ ನಾನು ಜಾಸ್ತಿ ಹೇಳೋಕ್ಕೆ ಹೋಗ್ತಾ ಇರಲಿಲ್ಲ ವೀಡಿಯೋಗಳಲ್ಲಿ. ಸೊ ನಿಮಗೆ ಫೇಕ್ ಅಂತ ಇತ್ತು ಅಂತಂದರೆ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡ್ಕೊಂಡು ಹೋಗಿ. ಯಾರಿಗೆ ಯೂಸ್ಫುಲ್ ಆಗುತ್ತೆ ಅವರು ವೀಡಿಯೋನ ನೋಡ್ಕೊಳ್ಳಿ, ಅವ್ರಿಗೆ ಯೂಸ್ ಆಗಲಿ ಅಂತ ಅಷ್ಟೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು.
ಹಾಗೆ ತುಂಬ ಹೆಣ್ಮಕ್ಳು ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳ್ದಂಗೆ ಅವ್ರ ಹಸ್ಬೆಂಡ್ಗೆ ಬೈಕ್ ಕೊಡಿಸೋದಾಗಿರ್ಬೋದು ಅಥವಾ ಅವರು ಜ್ಯುವೆಲರಿನ ತೊಗೊಳೋದಾಗಿರ್ಬೋದು, ಅದು ಎಲ್ಲವೂ ಕೂಡ ಈ ಕಂಪ್ನಿಯಲ್ಲಿ ವರ್ಕ್ ಮಾಡಿ ಅದು ಸಾಧ್ಯ ಆಗ್ತಾ ಇದೆ. ನನಗೆ ಖರ್ಚು ಅದೆಲ್ಲವೂ ಕೂಡ ಈ ಕಂಪ್ನಿಯಿಂದನೇ ಬರ್ತಾ ಇರೋದು. ನಾನು ಅದು ಮಾಡ್ತಾ ಇದ್ದೀನಿ ಅಲ್ವಾ, ಸೊ ಅದರಿಂದನೇ ನಾನು ಎಲ್ಲ ಒಂದು ನಂದು ಏನು ನೆಸೆಸಿಟಿ ಇದೆ ಅದೆಲ್ಲನೂ ಕೂಡ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ನನಗೆ ಯಾರ ಹತ್ರನೂ ದುಡ್ಡು ಕೇಳಿ ಎಲ್ಲ ಅಭ್ಯಾಸ ಇಲ್ಲ. ಹಾಗಾಗಿ ಅರ್ನ್ ಮಾಡ್ತಾ ಇರೋದ್ರಿಂದ ನನಗೆ ನನ್ನ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಸದ್ಯಕ್ಕೆ ಆಗ್ತಾ ಇದೆ ಈ ಕಂಪ್ನಿಯಿಂದ ಅರ್ನ್ ಮಾಡಿ ಅಂತಲೇ ಹೇಳ್ಬೋದು. ಸೊ ವಾಟ್ಸಪ್ಪಲ್ಲೇ ನಿಮಗೆ ಲಿಂಕ್ ಕೂಡ ಸಿಗುತ್ತೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಆ ಲಿಂಕ್ ಸಿಕ್ಕಿಲ್ಲ ಅಂತಂದರೆ ನೀವು ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಅದಕ್ಕೆ ಕಾಲ್ ಮಾಡ್ಬೋದು. ಸೊ ಸ್ಟಾರ್ಟಿಂಗ್ ನೀವು ಒಂದು ಮೀಟಿಂಗ್ ಇರುತ್ತೆ, ಅದನ್ನು ನೀವು ಅಟೆಂಡ್ ಮಾಡಿದ್ರೆ ನಿಮಗೆ ಏನು ಜಾಬು ಏನು ಅಂತೇಳಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ನಾನು ಪ್ರತಿಯೊಂದನ್ನು ವೀಡಿಯೋದಲ್ಲಿ ಹೇಳೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾ ಇದ್ದೀನಿ. ಬಿಕಾಸ್ ನಿಮಗೆ ಒಂದು ಟ್ರಸ್ಟ್ ಇರಬೇಕಲ್ವ, ಕಾಲ್ ಮಾಡಿ ಕೇಳಿದಾಗ ಏನು ಅಂತ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾದರೆ ನೀವು ವರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಒಂದು ಫಸ್ಟ್ ಮೀಟಿಂಗ್ ಇರುತ್ತೆ, ನೀವು ಅದಕ್ಕೆ ಜಾಯಿನ್ ಆದರೆ ನಿಮಗೆ ಏನು ಕೆಲಸ ಏನು ಪ್ರತಿಯೊಂದು ಡೀಟೇಲ್ಸ್ ಕೂಡ ಅದರಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಇದಕ್ಕೆ ನಿಮ್ಗೆ ಇಷ್ಟೇ ಎಜುಕೇಷನ್ ಆಗಿರಬೇಕು ಆ ಥರದ್ದೆಲ್ಲ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ. ನಿಮಗೆ ಕನ್ನಡ ಒಂದು ಚೆನ್ನಾಗಿ ಗೊತ್ತಿದ್ರೆ ಸಾಕು. ಬಿಕಾಸ್ ಇವಾಗ ಕನ್ನಡದಲ್ಲಿ ನಾನು ಇವಾಗ ನಿಮಗೆ ಸ್ಕ್ರೀನ್ಶಾಟ್ ತೋರಿಸ್ತೀನಿ ಐ ಡಿಗಳು ಅವ್ರಿಗೆ ಇನ್ಕಮ್ ಬಂದಿರೋದು. ಸೊ ಅದು ಎಲ್ಲರೂ ಕೂಡ ಕನ್ನಡದಲ್ಲೇ ಮಾತಾಡಿ ಅರ್ನ್ ಮಾಡಿರೋ ಅಂಥ ಹೆಣ್ಮಕ್ಳು. ಸೊ ಹಾಗಾಗಿ ಕನ್ನಡ ಒಂದಿದ್ದರೆ ನಿಮಗೆ ಸಾಕು. ಅದು ಬಿಟ್ಟರೆ ಎಜುಕೇಷನ್ ಇಷ್ಟೇ ಆಗಿರಬೇಕು ಅಂತ ಯಾವುದೂ ರಿಸ್ಟ್ರಿಕ್ಷನ್ಸ್ ಇಲ್ಲ. ನೀವು 18+ ಆಗಿದ್ದರೆ ಆರಾಮಾಗಿ ನೀವು ಈ ಒಂದು ಜಾಬ್ನ ಮಾಡಬಹುದು. ಹಾಗಲೇ ನಾನು ಹೇಳ್ತಿದ್ದೆ ಅಲ್ವಾ, ಮೀಟಿಂಗ್ ಇರುತ್ತೆ. ಸೊ ಮೀಟಿಂಗ್ ನೀವು ಅಟೆಂಡ್ ಮಾಡಿದ್ರೆ ಅದರಲ್ಲಿ ನಿಮಗೆ ಎಲ್ಲ ಡೀಟೇಲ್ಸು ಕೂಡ ಅಥವಾ ನೀವು ಕಾಲಲ್ಲಿ ಕೂಡ ಕಂಪ್ಲೀಟ್ ಡೀಟೇಲ್ಸೇ ನಿಮಗೆ ಗೊತ್ತಾಗ್ಬಿಡುತ್ತೆ. ಅದಾದಮೇಲೆ ಟ್ರೈನಿಂಗ್ಸ್ ಇರುತ್ತೆ. ಸೊ ನೀವು ಆ ಟ್ರೈನಿಂಗ್ಸ್ ಎಲ್ಲನೂ ಅಟೆಂಡ್ ಮಾಡಿದ್ರೆ ಹೇಗೆ ಕೆಲಸ ಮಾಡೋದು ಏನು ಪ್ರತಿಯೊಂದು ಕೂಡ ನಿಮಗೆ ತಿಳ್ಕೊಳ್ಬೋದು. ಏನು ಕೆಲಸ ಏನು ಹೇಗೆ ನೀವು ಕೆಲಸ ಮಾಡಬೇಕು ಅದೆಲ್ಲವೂ ಕೂಡ ನಿಮಗೆ ಹೇಳ್ಕೊಡ್ತಾರೆ. ಸೊ ತುಂಬ ಕಷ್ಟ ಆ ಥರದ್ದೆಲ್ಲ ಏನೂ ಇಲ್ಲ, ತುಂಬ ಈಸಿನೇ ಇದೆ. ಬಟ್ ಅದು ನಿಮ್ಮ ಒಂದು ಹೇಗೆ ನೀವು ಕೆಲಸ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತಂದರೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ, ದಯವಿಟ್ಟು ನೀವು ಕಾಲ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ, ನಾನು ಕಮೆಂಟಲ್ಲೂ ಕೂಡ ಆನ್ಸರ್ ಮಾಡ್ತೀನಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ವಾಟ್ಸಪ್ ಚಾನಲ್ ಲಿಂಕು. ಸೊ ನೀವು ಅಲ್ಲಿ ಹೋಗಿ ಜಾಯಿನ್ ಕೂಡ ಆಗಬಹುದು. ಸೊ ಇಷ್ಟೆಲ್ಲ ನಾನು ಒಂದು ನಂಬಿಕೆಯಿಂದ ಟ್ರಸ್ಟಿಂದ ನಿಮಗೆ ಹೇಳ್ತಿದ್ದೀನಿ. ಸೊ ಇದರಲ್ಲಿ ಯಾವುದೇ ಫೇಕ್ ಅಥವಾ ಫ್ರಾಡ್ ಏನೂ ಕೂಡ ಇಲ್ಲ. ಆ ಥರದ್ದು ಇದ್ದಿದ್ರೆ ನಾನು ನಿಜವಾಗ್ಲೂ ನಿಮಗೆ ರೆಕಮೆಂಡ್ ಮಾಡ್ತಿರ್ಲಿಲ್ಲ ಈ ಒಂದು ಜಾಬ್ನ. ಬಿಕಾಸ್ ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡಿ ನೋಡ್ಬೋದು HBS ಅಂತ, ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಅದರಲ್ಲೇ ನೀವು ಚೆಕ್ ಮಾಡಿ ಆಮೇಲಿಂದ ಬೇಕಾದ್ರೆ ನೀವು ಅವರಿಗೆ ಕಾಲ್ ಮಾಡಿ ತಿಳ್ಕೊಳ್ಬೋದು ಏನು ಜಾಬ್ ಏನು ಅಂತ. ಸೊ ಇವಾಗ ನಿಮಗೆ ಕೆಲವೊಂದಷ್ಟು ಐ ಡಿಗಳಲ್ಲಿ ಅವರು ಏನು ಇನ್ಕಮ್ ತೊಗೊಂಡಿದ್ದಾರೆ ಅಲ್ವಾ ಅದೆಲ್ಲನೂ ಕೂಡ ಶೋ ಮಾಡ್ತೀನಿ. ಜಸ್ಟ್ ಇದನ್ನೆಲ್ಲ ಯಾಕೆ ಶೋ ಮಾಡ್ತಿದ್ದೀನಿ ಅಂದರೆ ಕೆಲವರು ಫೇಕ್ ಆ ಥರ ಅಂದ್ಕೊಳ್ತಿರ್ತಾರೆ, ಸುಮ್ಮನೆ ಏನೋ ಒಂದು ಅಥವಾ ಪ್ರಮೋಷನ್ ಮಾಡ್ತಿದ್ದಲ್ಲ ಆ ಥರದ್ದೆಲ್ಲ ಅನ್ಕೊತಾರಲ್ವಾ. ಹಾಗಾಗಿ ನಿಮಗೆ ಪ್ರೂಫ್ ತೋರಿಸ್ಬಿಟ್ರೆ ನೀವು ಒಂದು ನಂಬಿಕೆಯಿಂದ ನನ್ನನ್ನು ನಂಬ್ತೀರಾ ಅನ್ನೋ ಒಂದು ಇದರಿಂದ ನಾನು ಐ ಡಿಗಳೆಲ್ಲನೂ ಕೂಡ ತೋರಿಸ್ತಿದ್ದೀನಿ, ಅಷ್ಟೇನೇನಿಲ್ಲ. ಸೊ ಐ ಡಿನ ತೋರಿಸ್ತೀನಿ ನೋಡಿ. ನಿಮಗೆ ಇಷ್ಟ ಆಯಿತು, ಏನು ಫೋರ್ಸ್ ಇಲ್ಲ ಇದರಲ್ಲಿ, ನಿಮಗೆ ಇಷ್ಟ ಆಯಿತು ನಿಮಗೆ ನೆಸೆಸಿಟಿ ಇದೆ ಜಾಬ್ ಅನ್ನೋ ಥರ ಇದ್ದರೆ ನೀವು ಕಾಲ್ ಮಾಡಿ ಚೆಕ್ ಮಾಡ್ಬೋದು. ಈ ಒಂದು ಇಮೇಜಸಲ್ಲೇ ನೋಡ್ಕೊಳ್ಬೋದು ಒಂದೊಂದು ದಿನಕ್ಕೆ ಎಷ್ಟು ಅರ್ನಿಂಗ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ನೋಡಿ ನಿಮಗೆ ಇಷ್ಟ ಇತ್ತು ಅಂತ ಅಂದರೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಇದು ಕ್ರೆಡಿಟ್ ಆಗಿರೋಂತಹ ಒಂದು ಸ್ಕ್ರೀನ್ಶಾಟ್. ಸೊ ಇದಿಷ್ಟನ್ನು ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.